ಇಂಡಿಯನ್ ಟೀಮ್ನ ಫಾಸ್ಟ್ ಬೌಲರ್ ಹರ್ಷಿತ್ ರಾಣಾ ಅವರ ಬಗ್ಗೆ ಒಂದು ವಿಶಿಷ್ಟ ಸಂಗತಿ ಏನೆಂದರೆ ಅವರು ತಮ್ಮ ಐಪಿಎಲ್ ಡೆಬ್ಯೂವನ್ನು ರಣಜಿ ಟ್ರೋಫಿ ಮತ್ತು ಲಿಸ್ಟ್ ಎ ಕ್ರಿಕೆಟ್ ಆಡುವ ಮುನ್ನವೇ ಮಾಡಿದ್ದರು. ಆದರೆ ಇದು ಹೇಗೆ ಸಾಧ್ಯವಾಯಿತು? ವಾಸ್ತವವಾಗಿ ದೆಹಲಿ ಟೀಮ್ನ ರಣಜಿ ಟ್ರೋಫಿ ಅಭ್ಯಾಸದ ಸೆಷನ್ ಸಮಯದಲ್ಲಿ ನಿತೀಶ್ ರಾಣಾ ಹರ್ಷಿತ್ ರಾಣಾ ಅವರನ್ನು ನೋಡುತ್ತಾರೆ. ಕೆಲವು ದಿನಗಳ ಬಳಿಕ ಅವರು ಹರ್ಷಿತ್ಗೆ ಅಭಿಷೇಕ್ ನಾಯರ್ ಅವರನ್ನು ಭೇಟಿಯಾಗುವ ಸಲಹೆ ನೀಡುತ್ತಾರೆ. ಹರ್ಷಿತ್ ರಾಣಾ ಅವರ ಬೌಲಿಂಗ್ ನೋಡಿದ ಅಭಿಷೇಕ್ ನಾಯರ್ ತುಂಬಾ ಇಂಪ್ರೆಸ್ ಆಗುತ್ತಾರೆ ಮತ್ತು ಅವರಿಗೆ ಕೆಕೆಆರ್ನ ನೆಟ್ ಬೌಲರ್ ಆಗುವ ಆಫರ್ ನೀಡುತ್ತಾರೆ. ಆದರೆ ಹರ್ಷಿತ್ ರಾಣಾ ಅವರು ಈಗಾಗಲೇ ಗುಜರಾತ್ ಟೈಟನ್ಸ್ ತಂಡದ ಜೊತೆ ನೆಟ್ ಬೌಲರ್ ಆಗಲು ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬ ವಿಷಯವನ್ನು ಅಭಿಷೇಕ್ ನಾಯರ್ ಅವರಿಗೆ ತಿಳಿಸುತ್ತಾರೆ. ಇದಕ್ಕೆ ಅಭಿಷೇಕ್ ನಾಯರ್ ಉತ್ತರವಾಗಿ, ಕೆಕೆಆರ್ ತಂಡದಲ್ಲಿ ಯಾರಾದರೂ ಗಾಯಗೊಂಡರೆ ನಾವು ನಿನ್ನನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಪಂದ್ಯಗಳಲ್ಲಿ ಆಡುವ ಅವಕಾಶ ನೀಡುತ್ತೇವೆ ಎಂದು ಹೇಳುತ್ತಾರೆ. ಹಾಗೂ ಅದೇ ವರ್ಷ ಅಂದರೆ 2022ರ ಐಪಿಎಲ್ ಸಮಯದಲ್ಲಿ ಕೆಕೆಆರ್ನ ಫಾಸ್ಟ್ ಬೌಲರ್ ರಶೀಕ್ ಸಲಂದಾರ್ ಇಂಜ್ಯೂರಿ ಆಗುತ್ತಾರೆ. ಹಾಗಾಗಿ ಕೆಕೆಆರ್ ತಂಡ ಹರ್ಷಿತ್ ರಾಣಾ ಅವರನ್ನು 20 ಲಕ್ಷ ಮೊತ್ತದಲ್ಲಿ ಖರೀದಿಸಿ ತಂಡಕ್ಕೆ ಸೇರಿಸಿಕೊಳ್ಳುತ್ತದೆ. ಅದೇ ವರ್ಷ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಐಪಿಎಲ್ ಡೆಬ್ಯೂ ಮಾಡುತ್ತಾರೆ ಮತ್ತು 1 ವಿಕೆಟ್ ಪಡೆಯುತ್ತಾರೆ. ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಇಂದು ಹರ್ಷಿತ್ ರಾಣಾ ಭಾರತ ತಂಡಕ್ಕಾಗಿ ಟಿ20, ಓಡಿಐ ಮತ್ತು ಟೆಸ್ಟ್ ಫಾರ್ಮೆಟ್ಗಳಲ್ಲಿ ಡೆಬ್ಯೂ ಮಾಡಿರುವ ಬೌಲರ್ ಆಗಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ಗಿಂತ ಉತ್ತಮ ಬೌಲರ್ರಾ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.